ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಉಂಡ ಮನೆಗೆ ದ್ರೋಹ ಬಗೆಯೋದು ಹೆಂಗೆ ಅಂತಂದ್ಬಿಟ್ಟು ಜಾನ್ವಿನ ನೋಡಿ ಕಲ್ತ್ಕೋಬೇಕು ಗುರು. ಅದೇ ಚಾನಲ್ ಅಲ್ಲಿದ್ದು ಅದೇ ಚಾನಲ್ ಬಗ್ಗೆ ಮಾತಾಡೋದು ಎಷ್ಟು ಸರಿ. ರಘು ಅಣ್ಣ ಟಾಸ್ಕ್ ಅಂತ ಬಂದಾಗ ನಟ ಭಯಂಕರ ಗುರು. ಏನು ಗುರು ಆ ವಿಶ್ವರೂಪ. ಧನುಷ್ ಮಾತ್ರ ಫಿಸಿಕಲ್ ಟಾಸ್ಕ್ ಆಗಲಿ ಮೆಂಟಲ್ ಟಾಸ್ಕ್ ಆಗಲಿ ಧನುಷನ್ನ ಸೋಲಿಸೋದು ತುಂಬಾ ಕಷ್ಟ ಗುರು. ಸಕ್ಕದಾಗಿ ಆಟ ಆಡ್ತಾರೆ ಟಾಸ್ಕ್ ಅಂತ ಬಂದಾಗ. ಸೂಪರ್ 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 ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕೊನೆಯಲ್ಲಿ ರಘು ಅಣ್ಣ ಮತ್ತೆ ಕಾಕ್ರೋಚ್ ಸುಧೀರ್ ಅವ್ರದ್ದು ಗುರು ಏನು ಗುರು ಅದು ಪದೇ ಪದೇ 8 ಸಲ ನೋಡಿದ್ರು ಕೂಡ ನಿಜವಾಗ್ಲೂ ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು ಗುರು. ನಿಮ್ಗೂ ಆ ತರ ನಗು ಬಂತ, ಕಾಮಿಡಿ ಇತ್ತ, ಹೆಂಗ್ ಅನಿಸ್ತು ಏನು ಅಂತ. ನನಗಾದ್ರೆ ಈ ಮಹಾಭಾರತ ಸೀರಿಯಲ್ ಅಲ್ಲಿ ಈ ಭೀಮಾ ಮತ್ತೆ ಶಕುನಿದು ಒಂದು ಫೈಟ್ ಆಗುತ್ತಲ್ಲ, ಆ ಫೈಟ್ ಎಲ್ಲ ನೆನಪಾಗ್ಬಿಡುತ್ತೆ ಗುರು. ನಿಜವಾಗ್ಲು ಸಖತ್ ಫನ್ನಿ ಆಗಿತ್ತು ಗುರು. ಸೂಪರ್ ಅಂತ ಹೇಳ್ಬೋದು. ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಆಸ್ ಎ ಸೀರಿಯಸ್ ನೋಟ್ ಗುರು, ಇಲ್ಲಿಂದ ಸೀರಿಯಸ್ ಮಾಡ್ಕೊಂಡು ಸೀರಿಯಸ್ ಆಗಿ ಮಾತಾಡ್ಕೊಂಡು ಹೋಗೋಣ. ಒಂದು ಇಮೇಜ್ ಹಾಕ್ತೀನಿ. ಈ ಇಮೇಜ್ ಅನ್ನ ನೋಡಿ. ಸ್ಪಂದನ ಇದರಲ್ಲಿ ಆ ಟೈರ್ ಅನ್ನ ಎಲ್ಲ ಯಾವ ಇದರಿಂದ ಯಾವ ಇದಕ್ಕೆ ಮೂವ್ ಮಾಡ್ತಾ ಇದ್ದಾರೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡಿದ್ದಾದ್ಮೇಲೆ ಅಲ್ಲಿಂದ ಅಲ್ಲಿಗೆ ಮೂವ್ ಮಾಡೋದು ಚಕ್ರವ್ಯೂಹ ಟಾಸ್ಕ್ ಅಲ್ಲಿ. ಇದು ಕರೆಕ್ಟಾ? ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ಕಾಮೆಂಟ್ ಅಲ್ಲಿ ಬರೀರಿ. ನನ್ನ ಒಪಿನಿಯನ್ ಏನಿದೆ ಅದನ್ನ ನಾನು ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಗುರು. ಅದ್ರ ಜೊತೆಗೆ ಗಿಲ್ಲಿ ಮತ್ತೆ ರಕ್ಷಿತಾ ಇವ್ರ ಕಾಂಬೋ ಎಂಟರ್ಟೈನಿಂಗ್ ಆಗಿದೆ ಗುರು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಗಿಲ್ಲಿ ತುಂಬಾ ಎಂಟರ್ಟೈನರ್ ಆಗಿದ್ದಾರೆ. ಬಟ್ ಆದ್ರೆ ಬರ್ತಾ 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 ಗೇಮ್ ಮೇಲೆ ಸೀರಿಯಸ್ನೆಸ್ ಇಲ್ಲ. ತುಂಬಾ ಲೇಜಿ ಆಗಿದ್ದಾರೆ. ಮೆಚುರಿಟಿ ಅನ್ನೋದನ್ನ ಕಳ್ಕೊತಾ ಇದ್ದಾರೆ. ಸ್ವಲ್ಪ ಗೇಮ್ ಬಗ್ಗೆ ಸೀರಿಯಸ್ನೆಸ್ಸು ಗಿಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ. ಒಂದು ಸ್ಟ್ರಾಂಗ್ ಒಂದು ಕೋಟಿಂಗ್ ಅವಶ್ಯಕತೆ ಇದೆ ಗುರು ಗಿಲ್ಲಿಗೆ. ಯಾಕೆ ಅಂತಂದರೆ ಇದೇ ಥರ ಇದ್ದರೆ ಇನ್ನೂ ಜಾಸ್ತಿ ನೆಗೆಟಿವ್ ಆಗ್ತಾರೆ ಅನ್ನೋದು ನನ್ನ ಒಪಿನಿಯನ್. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಓವರ್ ಆಲ್ ಆಗಿ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ಎಗೈನ್ ಇದರಲ್ಲಿ ಏನೇ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಗುರು. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈಗ ಸ್ಟಾರ್ಟಿಂಗ್ ಅಲ್ಲೇ ಬಿಗ್ ಬಾಸ್ ನೆನ್ನೆ ನಾಮಿನೇಟ್ ತಂಡ ಗೆದ್ದಿರ್ತಾರೆ. ಅವ್ರಿಗೆ ಸೇವ್ ಮಾಡ್ಕೊಳ್ಳೋ ಅವಕಾಶ ಕೊಟ್ಟರೆ ಅವ್ರು ಸೇವ್ ಮಾಡ್ಕೊಳ್ಳೋದಿಲ್ಲ. ಎಗೈನ್ ಸೇಫ್ ತಂಡಕ್ಕೆ ಕೊಡ್ತಾರೆ. ನಿಮ್ಮಲ್ಲಿ ಒಬ್ಬರನ್ನ ಎತ್ತಿ ನಾಮಿನೇಟ್ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಡಿಸ್ಕಷನ್ ಮತ್ತೆ ಅಗೈನ್ ಈಗೋ ಎಲ್ಲರೂ ಈಗೋಗೆ ಹೋಗ್ತಾರೆ. ಯಾರು ಒಪ್ಕೊಳ್ಳಲ್ಲ. ಕೊನೆಗೆ ಅವ್ರ ಕೈಲೂ ಆಗಲ್ಲ. ಬಂದು ಬಿಗ್ ಬಾಸ್ ನಾವು ಸೋತಿದೀವಿ, ಒಮ್ಮತ ಬರೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಸೀಸನ್ ಮಾತ್ರ ಸಿಕ್ಕಾಪಟ್ಟೆ ಈಗೋ ಇಷ್ಟಾಗಿ ಎಲ್ಲರೂ ಈಗೋಗೆ ತಗೊಂಡು ಇದು ಮಾಡ್ತಾ ಇದ್ದಾರೆ ಗುರು. ಇಲ್ಲಿ ಮಾಳುಗೆ ಆಪ್ಷನ್ ಕೊಡ್ತಾರೆ ಬಿಗ್ ಬಾಸು. 2 ಟೀಮಿಂದ ಒಬ್ಬರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ಬಿಟ್ಟು ಯಾರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇವ್ರಿಗೆ ಸಖತ್ತಾಗಿ ಗುಣಪಾಠ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಈ ಇದರಲ್ಲಿ ಮಾಳು ಏನ್ ಮಾಡ್ತಾರೆ, ಮಾಳು ಬಂದು ರಘು ಅಣ್ಣನ ನಾಮಿನೇಟ್ ಮಾಡ್ತಾರೆ. ಈ ಕಡೆ ಕಾಕ್ರೋಚ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಕಾಕ್ರೋಚ್ ಅವ್ರನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗ್ತಾರೆ ಗುರು ಮಾಳು ಅವರು. ಗುರು ನಾನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಕಾಕ್ರೋಚ್ ಅವ್ರ ಮೇಲೆ. ಸೀರಿಯಸ್ ಆಗಿ ಗುರು ನಾನು ಹೇಳ್ತಾ ಇದ್ದೀನಿ, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ನನ್ನ ನಾಮಿನೇಟ್ ಮಾಡಬೇಡಿ ನಾನು ಇಲ್ಲೇ ಇರ್ತೀನಿ ಅಂತ ಸೇವ್ ಮಾಡೋ ಇದಕ್ಕೆ ಒಂಥರ ಮಾಳು ಇದು ಮಾಡಬೇಕಾದ್ರೆ ನಾಮಿನೇಟ್ ಮಾಡಬೇಕಾದ್ರೆ ಒಂಥರ ಕಣ್ಣಲ್ಲಿ ನೀರು ಹಾಕೋಬಿಡ್ತಾರೆ ಗುರು. ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ. ಈ ಮಟ್ಟಕ್ಕೆ ಬರೋದಕ್ಕೆ ಯಾರು ಕಾರಣ? ಕಾಕ್ರೋಚೇ ಕಾರಣ. ನಾಮಿನೇಷನ್ಗೆ ಬೇಗ ಬೀಳೋದಕ್ಕೆ ಆಗೋದಕ್ಕೆ ಕಾರಣ ಯಾರು? ಕಾಕ್ರೋಚೇ ಕಾರಣ. ಅದಕ್ಕೆ ಹೇಳೋದು ಬಿಗ್ ಬಾಸ್ ಮನೆಯಲ್ಲಿ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ. ಪ್ರತಿ ವಾರ ನಾಮಿನೇಷನ್ಸ್ ಅಲ್ಲಿ ಇರೋ ತರ ನೋಡ್ಕೋಬೇಕು. ಅಟ್ಲೀಸ್ಟ್ ಯಾವಾಗ್ಲೂ ಒಂದೊಂದ್ಸಲ ಬ್ರೇಕ್ ಇರ್ಬೇಕಷ್ಟೇ. ಪ್ರತಿ ವಾರ ನಾಮಿನೇಷನ್ಸ್ಗೆ ಬರ್ತಾ ಇದ್ರೆ ಆಡಿಯನ್ಸ್ ಓಟ್ ಅನ್ನೋದು ಆಗ್ತಾ ಇರ್ತಾರೆ, ಕನೆಕ್ಟ್ ಆಗ್ತಾರೆ. ನೀವು ನಾಮಿನೇಷನ್ಸ್ಗೆ 6 ವಾರ 7 ವಾರ ಬರ್ದೇ ಇದ್ರೆ ಆಡಿಯನ್ಸ್ ಹೆಂಗ್ ಕನೆಕ್ಟ್ ಆಗ್ತಾರೆ? ಬೇರೆಯವ್ರಿಗೆಲ್ಲ ಓಟ್ ಹಾಕಿ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ಸಡನ್ ಆಗಿ ಇವ್ರಿಗೆ ಓಟ್ ಹಾಕ್ಬೇಕಂದ್ರೆ ಯಾರು ಹಾಕ್ತಾರೆ? ಯಾರು ಹಾಕಲ್ಲ. ಅದ್ರಲ್ಲೂ ಗೇಮ್ ಕೂಡ ಅಷ್ಟೇ ಇದೆ ಗುರು. ಏನು ಇಲ್ಲ, ಬರೀ ಡೊಳ್ಳು, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಈ ಕಡೆ ಸ್ಟಾರ್ಟ್ ಆಗುತ್ತೆ. ಅಶ್ವಿನಿ ಮೇಡಮ್ ಜಾನ್ವಿ ಮೇಡಮ್ ಇಬ್ರು ಸ್ಟಾರ್ಟ್ ಮಾಡ್ತಾರೆ. ರಾಶಿಕಾ ಬಗ್ಗೆ ನೆನ್ನೆ ತುಂಬಾ ಮಿಸ್ಟೇಕ್ ಮಾಡಿದ್ರು. ಸೇವ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅವರು ಈಗೋಗೆ ಹೋಗಿ
ಅವರು ಯಾರು ನಿಜ ಗುರು ನನ್ಗನ್ಸಿದ್ದು ಇಷ್ಟೇ, ಅವ್ರು ಆಪ್ಷನ್ ಕೊಟ್ಟಿರ್ತಾನೆ, ಸೇವ್ ಆಪ್ಷನ್ ತಗೊಂಡು ಹೋಗ್ತಾ ಇರ್ಬೇಕು. ನಾಮಿನೇಷನ್ಸ್ಗೆ ಭಯ ಬಿದ್ದು ಡ್ರಾಮಾ ಮಾಡೋರು ಹೋಗ್ತಾ ಇರ್ಬೇಕು. ಹೇಳಿದ್ರಲ್ಲ ಪ್ರತಿ ವಾರ ನಾಮಿನೇಷನ್, ಎಲ್ಲ ಟಾಸ್ಕ್ ಆಡಿದೀನಿ, ಹೋಗ್ಬೇಕಾಗಿತ್ತು. ಯಾಕಂದ್ರೆ ಆ ಕಡೆ ಅಭಿ ಮತ್ತೆ ಸೂರಜ್ ನಾಮಿನೇಟ್ ಮಾಡ್ತೀವಿ ಅಂದ್ರೆ ಇವ್ರು ಒಪ್ಕೊಳಕ್ ರೆಡಿ ಇಲ್ಲ. ಇವ್ರ ಈ ಕಡೆ ಗ್ರೂಪ್ ಗೇಮು, ಅವ್ರ ಆ ಕಡೆ ಗ್ರೂಪ್ ಗೇಮು, ಮಧ್ಯದಲ್ಲಿ ಈಗೋ ಅಡ್ಡ, ಬರೀ ಈಗೋ ಈಗೋ ಈಗೋ. ಆ ಈಗೋ ಏನಾದ್ರು ನಾನು ಕಣ್ಣು ಕಾಣಿಸಿದ್ರೆ ಬಂದು ಕೆತ್ಕೊಂಡು ಸುಟ್ಟಾಕ್ಬಿಡ್ಬೇಕು ಅನ್ನಿಸ್ತೈತೆ ಗುರು. ಅಷ್ಟೊಂದು ಕೋಪ ಬರ್ತೈತೆ. ಎಲ್ಲರೂ ಈಗೋ ಹೋಗ್ತಾರೆ ಗುರು. ಎಷ್ಟು ಅಷ್ಟೊಂದು ಈಗೋ ಇದ್ರೆ ಹಿಂಗೆ ಹೇಳಿ ಅಲ್ವಾ? ಇಲ್ಲ ಜಗಳ ಮಾಡ್ತಾರೆ, ಮಾಡ್ಬಿಡ್ಬೇಕು, ಅಲ್ಲಿಗೆ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಕ್ಯಾರಿ ಮಾಡ್ಕೊಂಡು ಹೋಗ್ಬಾರ್ದು. ನೆಕ್ಸ್ಟ್ ಏನಿದ್ರು ಫ್ರೆಶ್ ಆಗಿರ್ಬೇಕು. ಒಂದೇ ಕ್ಯಾಸೆಟ್ನ ಎಷ್ಟು ಸಲ ಕೇಳಕ್ಕಾಗುತ್ತೆ ಗುರು, ಎಷ್ಟೇ ಚೆನ್ನಾಗಿದ್ರು ಕೂಡ ಅಲ್ವಾ? ಒಂದಲ್ಲ ಒಂದು ಟೈಮಲ್ಲಿ ಬೋರ್ ಆಗೇ ಆಗುತ್ತೆ. ಹಂಗೆ ಈಗೋ ಕ್ಲಾಶ್ಗಳು ಕೂಡ ಅಷ್ಟೇ. ರಕ್ಷಿತಾನು ಮೊನ್ನೆ ಅದನ್ನೇ ಮಾಡಿದ್ರು. ರಕ್ಷಿತಾ ಮಾಡಿದ್ದೇನು, ಫಸ್ಟು ಡಿಸಿಷನ್ ತಗೊಂಡಿರ್ತಾನೆ, ಅದೇ ಇದ್ರ ಮೇಲೆ ಸ್ಟಿಕ್ಕನ್ ಆಗಿರ್ಬೇಕು. ಈಸಿ ಮ್ಯಾನಿಪ್ಯುಲೇಟರ್ ರಕ್ಷಿತಾ ಗುರು, ಈಸಿ ಮ್ಯಾನಿಪ್ಯುಲೇಟ್ ಆಗಿ ಮತ್ತೆ ವೀಕ್ ಇರೋವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೋದ್ರು. ಸರಿ ಆದ್ರೆ ಆಯ್ತು, ಕೊನೆಗೆ ಅವರೇ ಕೇಳ್ಕೊಂತ ಇದ್ದಾರೆ ಗುರು ರಕ್ಷಿತಾನೆ, ನಂದು ತಪ್ಪಾಯ್ತು ನಾನು ಮಾಡಬಾರ್ದಾಗಿತ್ತು ಅಂತ ಅವರೇ ಕೇಳ್ಕೊಂತಾರೆ. ಇನ್ನು ಎಲ್ಲಿದೆ ಮೈಂಡ್ ಗೇಮು, ಇನ್ನೆಲ್ಲಿದೆ ಆಟ? ಅವ್ರು ಇದ್ರ ಮೇಲೆ ಅವ್ರಿಗೆ ಸ್ಟ್ಯಾಂಡ್ ಇಲ್ಲ ರಕ್ಷಿತಾ ಅವ್ರಿಗೆ. ಅಟ್ಲೀಸ್ಟ್ ಸ್ಟ್ಯಾಂಡ್ ಆದ್ರೂ ತಗೋಬೇಕಲ್ಲ. ಇಲ್ಲ ನಾನು ಮಾಡಿದ್ದೆ ಸರಿ ಅಂತ ಆದ್ರೂ ಇದು ಮಾಡ್ಬೇಕಲ್ಲ. ನಾನು ಮಿಸ್ಟೇಕು ಅಂತ ಆಡಿದ್ರೆ ನಾವೇನು ಮಾಡೋಕ್ಕಾಗುತ್ತಪ್ಪ? ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಜಾನ್ವಿ ತನ್ನ ಅಳ್ಳನ ತಾನೇ ತೋಡ್ಕೊತಾ ಇದ್ದಾಳೆ ಗುರು. ಕಲರ್ಸ್ ಕನ್ನಡ ಬಗ್ಗೆ ಮಾತಾಡಿ ಸ್ಪಂದನಾಗೆ ಪುಷ್ ಕೊಡ್ತಾ ಇದ್ದಾರೆ. ಓಟ್ ಬಂದಿಲ್ಲ ಅಂದ್ರು ಸೇವ್ ಮಾಡ್ತಾ ಇದ್ದಾರೆ. ಸೀರಿಯಲ್ ಫ್ಯಾನ್ಸು ಅದು ಇದು ಏನು ಹೇಳಿ ಎಲ್ಲನೂ ಮಾತಾಡ್ತಾ ಇದ್ದಾರೆ. ವೀಕೆಂಡು ಸುದೀಪ್ ಅಣ್ಣ ಮಿಕ್ಸಿಯಲ್ಲಿ ಹಾಕಿ ಗರ 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 ರುಬ್ಬೋದಂತೂ ಗ್ಯಾರಂಟಿ, 200% ರುಬ್ತಾರೆ. ಜಾನ್ವಿ ಮೇಡಮ್ ಈ ವಾರ ಎಲಿಮಿನೇಟ್ ಆಗಿ ಹೋಗಲ್ಲ, ರುಬ್ಬ ಕಾರ್ಯಕ್ರಮ ಇಡ್ತಾರೆ ಗ್ಯಾರಂಟಿ. ಇಷ್ಟೇ ಆಗೋದು. ಏನಕ್ಕೆ ಬೇಕು? ಟ್ರ್ಯಾಕ್ ಇದ್ರೇನೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಕ್ಕಾಗುತ್ತಾ? ಯಾಕೆ ಗೇಮ್ ಆಡೋಕ್ಕಾಗಲ್ವಾ? ತಾಕತ್ತಿಲ್ವಾ? ದಮ್ಮಿಲ್ವಾ? ಮಾತಾಡೋಕ್ಕಾಗಲ್ವಾ? ಮಗು ಇದೆ ನನಗೆ, ನನ್ನ ಹತ್ರ ಯಾರು ಟ್ರ್ಯಾಕ್ ಇಟ್ಕೊಳ್ಳಲ್ಲ, ಅದಕ್ಕೆ ನಾನು ಕಳಿಸ್ಬಿಡ್ತಾರೆ ಅಂತಂದ್ರೆ ಇದೇನು ನ್ಯಾಯ ಗುರು? ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗತ್ತಪ್ಪ. ಬಿಗ್ ಬಾಸ್ ಶೋನಲ್ಲೇ ಇದ್ಕೊಂಡು ಬಿಗ್ ಬಾಸ್ಗೆ ಈ ಥರ ಮಾತಾಡಿದ್ರೆ ಹೆಂಗಿರುತ್ತೆ ಅಲ್ವಾ? ಸಿಕ್ಕಾಪಟ್ಟೆ ಬೇಜಾರಾಯಿತು ಜಾನ್ವಿ ಅವ್ರ ವಿಚಾರದಲ್ಲಿ. ಕಾವ್ಯ ಬಂದು ಕೇಳ್ತಾರೆ, ಈ ರಾಶಿಕಾ ಹೋಗಿ ಎಲ್ಲ ಟಾಮ್ ಮಾಡ್ಕೊಂಡು ಬಂದಿದ್ದಾಳೆ ಎಲ್ಲಾರ್ಗು, ಈ ಥರ ಅಂತಂದ್ರು ಅಂತ. ಮತ್ತೆ ಕಾವ್ಯ ಬಂದು ಕೇಳ್ತಾರೆ, ಏನು ಸ್ಪಂದನ ಬಗ್ಗೆ ಈ ಥರ ಎಲ್ಲ ಮಾತಾಡಿದ್ರೆ ಅಂತಂದ್ರೆ, ಜಾನ್ವಿ ನನಗೆ ಇಲ್ವೇ ಇಲ್ಲ, ನಾನು ಮಾತೇ ಆಡಿಲ್ಲ, ನಾನು ಆ್ಯಂಗಲ್ ಅಲ್ಲಿ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಯಾಟರ್ಡೆ ಬಂದು ಸುದೀಪಣ್ಣ 2 ವಿಂಡೋ, ಈ ಕಡೆ ಜಾನ್ವಿ ಪೇಸ್ದು, ಈ ಕಡೆ ಜಾನ್ವಿ ಮಾತಾಡಿರೋದು, 2 ವಿಡಿಯೋ ಪ್ಲೇ ಮಾಡ್ತಾರೆ, ಗ್ಯಾರಂಟಿ ಪ್ಲೇ ಮಾಡ್ತಾರೆ. ಅವ್ರು ಏನು ಮಾತಾಡಿದ್ದಾರೆ ಅದು ಪ್ಲೇ ಮಾಡ್ತಾರೆ. ಇವರು ಆ ವಿಡಿಯೋ ನೋಡಿ ಡಿಸಪಾಯಿಂಟ್ ಆಗೋದನ್ನ ಒಂದು ಕಡೆ ಹಾಕ್ತಾರೆ 2 ವಿಂಡೋನಲ್ಲಿ. ಆವಾಗ ಗೊತ್ತಾಗುತ್ತೆ. ಶೂರ್ ಶಾಟ್, ಜಾನ್ವಿಗೆ ಈ ವಾರ ಬೆಲ್ಟ್ ಟ್ರೀಟ್ಮೆಂಟ್ ಗ್ಯಾರಂಟಿ ಬೆಲ್ಟ್ ಟ್ರೀಟ್ಮೆಂಟು. ಇಲ್ಲ ಅಂತಂದಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲ ಅಂದಿದ್ರೆ ಎಪಿಸೋಡಲ್ಲ ಅದನ್ನು ಆಗ್ತಾನೆ ಇರಲಿಲ್ಲ. ಟ್ರಿಮ್ ಮಾಡಿಬಿಟ್ಟಿರೋರು ಬಿಗ್ ಬಾಸ್. ಏನೇನೋ ಎಷ್ಟೆಷ್ಟು ಎಂಥ ಒಳ್ಳೆ ವಿಚಾರಗಳನ್ನ ಎಡಿಟ್ ಮಾಡಾಕಿದ್ದಾರೆ. ಇದ್ಯಾವುದು ಎಡಿಟ್ ಮಾಡಾಕಿರೋರು ಹಾಕಿದ್ದಾರೆ ಅಂತಂದ್ರೆ ಇದೇ ಜಾನ್ವಿ ಅಕ್ಕನಿಗೆ ಕ್ಲಾಸು ಅಂತ. ಅದೆಲ್ಲ ಆದ್ಮೇಲೆ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ರದ್ದು ಒಂಥರ ಹೆಂಗಿದೆ ಅಂತಂದ್ರೆ, ಗಿಲ್ಲಿ ಕಾವ್ಯ ಗುಡ್ ಫ್ರೆಂಡ್ಸ್ ಗುರು. ಕಾವ್ಯ ಕೊಡೋ ಸಜೆಷನ್ಸ್ ಅನ್ನ ಗಿಲ್ಲಿ ತಗೋಬೇಕು. ಗಿಲ್ಲಿ ಹೆಂಗೆ ಅಂತಂದ್ರೆ ಒಂಥರ ಮೊಂಡುತನ ಪ್ರದರ್ಶನ ಮಾಡ್ತಾ ಇದ್ದಾನೆ ಗುರು. ಈ ಹಳ್ಳಿಗಳಲ್ಲಿ ವಯಸ್ಸಾಗಿರೋರು ಕಟ್ಟೆ ಮೇಲೆ ಕುತ್ಕೊಂಡು ಈ ಬೆಳಗ್ಗೆಯಿಂದ ಸಾಯಂಕಾಲ ತನಕ ರೋಡಲ್ಲಿ ಹೋಗೋ ಬರೋರ್ನ ರೇಗಿಸ್ಕೊಂಡು ಮಾತಾಡ್ಕೊಂಡು ಕೂತಿರ್ತಾರಲ್ವಾ, ಆ ಶೈಲಿಯಲ್ಲಿ ಗಿಲ್ಲಿ ಇರೋದು. ಯಾರೇನು ಹೇಳಿದ್ರು ಕೇಳಲ್ಲ, ನಾನು ಮಾಡೋದೇ ಸರಿ. ಗುರು ಒಂದು ವಿನ್ನರ್ ರೇಸಲ್ಲಿರೋ ವ್ಯಕ್ತಿ, ನಾನೇನೋ ಟಾಸ್ಕೇ ಆಡಲ್ಲ, ನಾನು ಯಾವುದು ಟಾಸ್ಕೇ ಗೆಲ್ಲಲ್ಲ, ನಾನು ಎಲ್ಲಾದ್ರೂ ರೇಗಿಸ್ಕೊಂಡೇ ಇರ್ತೀನಿ ಅಂತಂದ್ರೆ ಗೆಲ್ಲಕ್ಕಾಗುತ್ತಾ ಗುರು? ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇರ್ಬೇಕಲ್ವಾ, ಸ್ವಲ್ಪನಾದ್ರೂ ಮೆಚುರಿಟಿ ಇರ್ಬೇಕಲ್ವಾ? ನಾನು ಸೆಲ್ಫ್ ನಾಮಿನೇಟ್ ಆಗ್ತೀನಿ ಅಂತಾನೆ ಏನು ಡಿಸಿಷನ್ ಎಲ್ಲ ತಗೊಳ್ಳೋ ಡಿಸಿಷನ್ ಎಲ್ಲ ಟೈಮು ಕರೆಕ್ಟ್ ರೇಟ್ ಇರುತ್ತಾ ಅಲ್ವಾ? ಏನೋ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರು ರಕ್ಷಿತಾಗೆ ಪರವಾಗಿ ನಿಂತ್ಕೊಂಡ್ರು, ಚೆನ್ನಾಗಿ ಚಪ್ಪಾಳೆ ತಗೋಬಿಟ್ರು. ಬಟ್ ಪ್ರತಿ ಟೈಮು ವರ್ಕ್ ಆಗುತ್ತಾ? ಅದು ಯೋಚನೆ ಮಾಡ್ಬೇಕಲ್ವಾ? ಅದೇ ಕಾವ್ಯ ಅಲ್ಲಿ ಸಜೆಷನ್ಸ್ ಕೊಡ್ತಾ ಇರ್ತಾರೆ, ನೀನ್ ಈ ತರ ಮಾತಾಡಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಏನೋ ಗುರು, ಗಿಲ್ಲಿ ಒಂದು ಕ್ಲಾಸ್ ಆಗ್ಬೇಕು. ಇಲ್ಲ ಅಟ್ಲೀಸ್ಟ್ ಬೇಗ ಫ್ಯಾಮಿಲಿ ವೀಕು ಇಲ್ಲ ಏನಾದ್ರು ಆ ತರ ಬಂದ್ರೆ ಒಂದು ಕ್ಲಿಯರ್ ಕಟ್ ಒಂದು ಸಜೆಷನ್ ಕೊಡಿ ಹೋಗಿ. ಗಿಲ್ಲಿ ಯಾಕಂತಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಸುಮ್ಮನೆ ನೆಗೆಟಿವ್ ಆಗ್ತಾರೆ ಅಷ್ಟೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು
ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಫೈನಲ್ ಟಾಸ್ಕ್ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿ ಕೊಡ್ತಾರೆ. ಚಕ್ರ ವ್ಯೂಹ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಟೈರ್ಸ್ ಹಾಕಿರ್ತಾರೆ. ಆ ಟೈರ್ಸ್ ನ ಬಿಡಿಸ್ಕೊಂಡ್ ಬರ್ಬೇಕು. ಬಿಡಿಸ್ಕೊಂಡ್ ಬಂದಿದ್ದಾದ್ಮೇಲೆ ಇಬ್ರು ಗರ್ಲ್ಸ್ ಇರ್ತಾರೆ. ಅವರು ಟಿಕ್ ಟಾಕ್ ಟೋ ಈ ಮಾದರಿಯಲ್ಲಿ ಅಂದ್ರೆ ಒಂದು ಲೈನ್ ಆಗಿ ಬರೋ ತರ ಟೈರ್ಗಳನ್ನ ಜೋಡಿಸ್ಬೇಕು. ಈ ಟಾಸ್ಕ್ ಅಲ್ಲಂತೂ ಧನುಷ್ ಮತ್ತೆ ರಘು ಬಾಯ್ಸ್ ಕಡೆಯಿಂದ ಆಡ್ತಾರೆ. ಗುರು ಏನು ಎಫರ್ಟ್ಸ್ ಸ್ವಾಮಿ ಟಾಸ್ಕ್ ಅಂತ ಬಂದಾಗ ಇವರಿಬ್ರು ಎಕ್ಸ್ಪೆಷಲಿ ಧನುಷ್ ಟಾಸ್ಕ್ ಕಿಂಗ್ ಅಂತ ಹೇಳ್ಬೋದು. ರಘುವನ್ನ ಏನು ಕಡಿಮೆ ಇಲ್ಲ ಗುರು. ಅಷ್ಟು ಬಾಡಿ ಇಟ್ಕೊಂಡು ಆಯಾಸ ಅನ್ನೋದು ಬಂದಿಲ್ಲಲ್ಲ ಗುರು. ಏನ್ ಎನರ್ಜಿ, ಹ್ಯಾಟ್ಸ್ ಆಫ್ ರಘುವನ್ನ. ಸಖತ್ತು ಎಫರ್ಟ್ಸು. ಇಬ್ರು ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂತ ಹೇಳ್ಬೋದು. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಸ್ಲೋ ಮೋಷನ್ಸ್ ಅಲ್ಲಿ ನೋಡಿದ್ರೆ, ಅದನ್ನ ಸ್ಲೋ ಮೋಷನ್ ಅಲ್ಲಿ ಇಟ್ಕೊಂಡು ನೋಡಿದ್ರೆ ಜಸ್ಟ್ ಸೆಕೆಂಡ್ಸ್ ಅಷ್ಟೇ ಧನುಷ್ ಗೆಲ್ತಾರೆ. ಅಲ್ಲಿ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅವ್ರಿಗೆ. ಏನು ಅಂತಂದ್ರೆ ಫಸ್ಟ್ ಒಂದು 10 ಸೆಕೆಂಡ್ ಬೇಗ ಇವರು ಸ್ಟಾರ್ಟ್ ಮಾಡ್ಬೋದು. ಏನೋ ಆ ಟೈರ್ನ ಎತ್ಕೊಂಡು ಆ 9 ಇದಿರುತ್ತೆ ಗುರು, ಒಂಥರ ಲೂಡೋ ಟೈಪ್ ಅಂದ್ಕೊಳ್ಳಿ. 9 ಚೌಕ ಇರುತ್ತೆ. ಆ ಇದರಲ್ಲಿ ಒಂದೊಂದನ್ನ ಇಟ್ಬೇಕು. ಅಲ್ಲಿ ರೂಲ್ಸ್ ಏನು ಬಿಗ್ ಬಾಸ್ ಹೇಳೋದು, ಒಂದು ಚೌಕದಿಂದ ಒಂದು ಚೌಕಕ್ಕೆ ವರ್ಗಾಯಿಸಬೇಕು. ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಒಂದು ಚೌಕದಿಂದ ಒಂದು ಚೌಕಕ್ಕೆ ವರ್ಗಾಯಿಸಬೇಕು ಅಂತ ಹೇಳ್ತಾರೆ. ಬಟ್ ಆದ್ರೆ ಈ ಟಾಸ್ಕ್ಗೆ ವಿಚಿತ್ರ ಆಗೋಗುತ್ತೆ ಗುರು. ಕರೆಕ್ಟಾಗಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಇಟ್ಕೊಂಡು ಹೋಗಿ ಅವ್ರು ಎಲ್ಲಿ ಯಾವ್ದನ್ನ ತೆಗೆದು ಅಲ್ಲಿಗೆ ಹಾಕ್ತಾರೆ ಕೂಡ ಗೊತ್ತಾಗಲ್ಲ. ಸ್ಪಂದನ ತೆಗೆದುಬಿಟ್ಟು ತಗೊಂಡೋಗಿ ಎತ್ತಾಕ್ಬಿಡ್ತಾರೆ. ಕರೆಕ್ಟ್. ಅದು ಚಕ್ರವ್ಯೂಹ ಅಂತಂದ್ರೆ ಏನು? ಆ ಚಕ್ರವ್ಯೂಹ ಅಂದ್ರೆ ಅದ್ರಲ್ಲಿ ಬಂಧಿಸಿರೋದನ್ನ ಬಿಡಿಸ್ಕೊಂಡು ಹೋಗ್ಬೇಕು. ಈ ಸೆಂಟ್ರಲ್ ಬಂಧಿಸಿರೋದನ್ನ ತಗೊಂಡಾಗ ಎಲ್ಲಿಗೆ ಬೇಕೋ ಅಲ್ಲಿಗೆ ಅವ್ರು ಹಾಕೋಬಿಟ್ರೆ ಇದು ಗೇಮು. ಟಾಸ್ಕ್ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿಲ್ಲ ಅಂತ ನನ್ಗೆ ಅನಿಸ್ತು ಗುರು. ಸುದೀಪ್ ಅಣ್ಣ ವೀಕೆಂಡ್ ಅಲ್ಲಿ ಇದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿ ಕೊಡಬೇಕು. ಸಾಧ್ಯವಾದಷ್ಟು ನಾನು ಶೇರ್ ಮಾಡ್ತೀನಿ ಈ ವಿಡಿಯೋನ ಟೀಮ್ ಅವ್ರಿಗೂ. ಒಂದು ಕ್ಲಾರಿಟಿ ಇಲ್ಲ, ಅವ್ರು ಆಡಿದ್ದೇ ಕರೆಕ್ಟಾ ಅದನ್ನಾದ್ರೂ ಒಂದು ಕ್ಲಾರಿಟಿ ಕೊಡಿ. ಇಲ್ಲ ಆಡಿದ್ದು ರಾಂಗು, ಇಲ್ಲ ಆ ಟಾಸ್ಕ್ ಇದ್ದಿದ್ದು ಈ ತರ, ಅದನ್ನಾದ್ರೂ ಒಂದು ಕ್ಲಾರಿಟಿ ಕೊಡಿ. ಯಾವ್ದಾದ್ರು ಎರಡರಲ್ಲಿ ಒಂದು ಕ್ಲಾರಿಟಿ ಕೊಡಬೇಕು. ನನಗೇನೋ ಈ ಒಂದು ಟಾಸ್ಕ್ ಇದರಲ್ಲಿ ಸ್ಪಂದನ ಮಿಸ್ಟೇಕ್ ಮಾಡಿದ್ರು ಅಂತ ನನಗೆ ಅನಿಸ್ತು ಗುರು. ಆ ಹೀಟ್ ಆಫ್ ದಿ ಮೂವ್ಮೆಂಟ್ ಅಲ್ಲಿ ಅವ್ರಿಗೂ ಗೊತ್ತಾಗ್ಲಿಲ್ಲ, ತಗೊಂಡೋಗಿ ಹಾಕ್ಬಿಟ್ರು. ಅಲ್ಲಿ ಆಡಿರೋರು ಅಷ್ಟು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ಗೆ ಅನಿಸ್ತು. ಕ್ಲಿಯರ್ ಕಟ್ ಅರ್ಥ ಮಾಡ್ಕೋಬೇಕಾಗಿತ್ತು. ಚಕ್ರ ವ್ಯೂಹ ಅಂದ್ರೆ ಏನು, ಎಲ್ಲಿಂದ ಬೇಕಾದ್ರೂ ಹಾಕೋಬಹುದು ಅಂತನಾ. ಫೈನಲಿ ಈ ಟಾಸ್ಕು ಮಾಡು ಅನೌನ್ಸ್ಮೆಂಟ್ ಮಾಡ್ತಾರೆ. ನೀವು ಅನ್ಕೋಬಹುದು ಬಿಗ್ ಬಾಸ್ ಸೆಂಟ್ರಲ್ ಬಂದು ನಿಲ್ಸ್ಬೋದಾಗಿತ್ತಲ್ವಾ ಮಿಸ್ಟೇಕ್ ಆದ್ರೆ ಅಂತ. ಕೆಲವೊಂದು ಟೈಮ್ ಬಿಗ್ ಬಾಸ್ ಎಲ್ಲಾ ಟೈಮಲ್ಲೂ ಬಂದು ಸೆಂಟ್ರಲ್ ಮಾತಾಡಲ್ಲ, ಬಿಡ್ತಾರೆ. ಬೇಕಾಗಿ ಮಿಸ್ಟೇಕ್ ಆಗೋದಕ್ಕೆ ಬಿಡ್ತಾರೆ, ಆಗ್ಲಿ ಅಂತಾನೆ ಬಿಡ್ತಾರೆ. ಬಟ್ ಈ ಟಾಸ್ಕ್ ಅಲ್ಲಿ 4 ಜನ ಎಫರ್ಟ್ಸ್ ಸಕ್ಕದಾಗಿ ಆಗ್ತಾರೆ ಗುರು. ಅಶ್ವಿನಿ, ಜಾನ್ವಿ, ಈ ಕಡೆ ಕಾವ್ಯ, ಸ್ಪಂದನ, 4 ಜನ ಕೂಡ ಎಫರ್ಟ್ಸ್ ಸಕ್ಕದಾಗಿ ಆಗ್ತಾರೆ. ಟೂ ಗುಡ್ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ಇಲ್ಲಿ ಯಾರು ಸೇಫ್ ತಂಡ ಗೆಲ್ಲುತ್ತೆ. ಫುಲ್ ಸೆಲೆಬ್ರೇಷನ್ಸು ಸಖತ್ತಾಗಿ. ಕಾವ್ಯ, ಸ್ಪಂದನ ಇಬ್ರು ಹಗ್ ಮಾಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಫೈನಲಿ ಒಂದು ಟಾಸ್ಕ್ ಗೆದ್ವಲ್ಲ ಅಂತ ಅಂದ್ಬಿಟ್ಟು ಖುಷಿ ಪಡ್ತಾರೆ. ಸಖತ್ತಾಗಿತ್ತು. ಇಬ್ರು ಎಫರ್ಟ್ಸ್ ಹಾಕಿದ್ರು. ಬಟ್ ಇಲ್ಲಿ ಸೋತಿದ್ದಾದ್ಮೇಲೆ ಜಾನ್ವಿ ರಿಯಾಕ್ಷನ್ಸು ನನ್ಗೆ ಇಷ್ಟ ಆಗ್ಲಿಲ್ಲ ಗುರು. ನಾವು ಬೇಕಂತಾನೆ ಸೋತಿದ್ದು, ನಾವು ಗೆದ್ರು ಒಮ್ಮತ ಬರ್ತಾ ಇರ್ಲಿಲ್ಲ, ಹಿಂಗಾಗ್ತಾ ಇರ್ಲಿಲ್ಲ. ಇವೆಲ್ಲ ಏನಕ್ಕೆ ಬೇಕು? ನಾವೇ ಅದಕ್ಕೆ ಟಾಸ್ಕ್ ಆಡ್ಲಿಲ್ಲ. ಇವೆಲ್ಲ ಬೇಡ. ಏನಕ್ಕೆ ಬೇಕು ಜಾನ್ವಿ ಮೇಡಮ್? ನಿಮಗ್ ಬೇಡದೇ ಇರ್ಬೋದು. ರಘುವಣ್ಣ ಪಾಪ ಎಷ್ಟು ಎಫರ್ಟ್ ಹಾಕಿದ್ರು, ಅಶ್ವಿನಿ ಮೇಡಮ್ ಎಷ್ಟು ಎಫರ್ಟ್ ಹಾಕಿದ್ರು, ಅದಕ್ಕೆ ಬೆಲೆ ಇಲ್ವಾ? ಜಾನ್ವಿಯಿಂದ ಗುರು, ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಗುರು, ಜಾನ್ವಿಯಿಂದನೇ ಅಶ್ವಿನಿ ಮೇಡಮ್ ಇಷ್ಟು ನೆಗೆಟಿವ್ ಆಗ್ಬೇಕಂದ್ರೆ ಕಾರಣ. ನಾನು ಇದಕ್ಕೂ ಮೇಲೆ ಓಪನ್ ಆಗಿ ಹೇಳೋಕ್ಕಾಗಲ್ಲ. ಆಸ್ ಎ ರಿವ್ಯೂವರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಜಾನ್ವಿ ಮೇಡಮ್ ಇಂದನೇ ಇಷ್ಟು ಅಶ್ವಿನಿ ಮೇಡಮ್ ಈ ಮಟ್ಟಕ್ಕೆ ನೆಗೆಟಿವ್ ಆಗ್ಬೇಕಂದ್ರೆ ಕಾರಣ. ಅವರಿಂದ ದೂರ ಇದ್ರೆ ಇವಾಗ ಕ್ವೀನೇ ಅಶ್ವಿನಿ ಮೇಡಮ್ ಬ್ಯಾಕ್ ಟು ರಾಜಮಾತಾ ಹೆಂಗ್ ಅಲ್ಲಾಡ್ಸಿದ್ರು ಫಸ್ಟ್ ವೀಕು. ಜಾನ್ವಿಯಿಂದನೇ ಹಿಂಗ್ ಆಗ್ತಾ ಇರೋದು ಅಷ್ಟೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಈ ಬಿಗ್ ಬಾಸ್ ಎಲ್ಲ ಆದ್ಮೇಲೆ ಈ ಕೊನೆಗೆ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಅಭಿ ಮತ್ತೆ ರಾಶಿಕ್ ಅದು ಒಂದು ಟಾಸ್ಕ್ ನಡೆಯುತ್ತೆ. ಒಂಥರ ಹೆಂಗಿರುತ್ತೆ ಅಂತಂದ್ರೆ ಅವ್ರವ್ರ ಒಪಿನಿಯನ್ನ ಇದು ಎಡ್ಡು ಟೈಲು ತರ ಹೇಳೋ ಇದ್ರಲ್ಲಿ ಇತ್ತು. ಬಟ್ ಇಲ್ಲಿ ಎಲ್ಲಾ ಇದನ್ನು ಓಪನ್ ಆಗಿ ಹೇಳಿದ್ರ ಇಲ್ಲ ಗುರು, ನನ್ಗೇನು ಆ ತರ ಅನ್ಸಿಲ್ಲ. ಗಿಲ್ಲಿ ಮುಖವಾಡ ಇಲ್ಲ ಕರೆಕ್ಟು. ಅಶ್ವಿನಿ, ಜಾನ್ವಿ ಮತ್ತೆ ಜಗಳ ಆಡೋ ತರ ನಾಟಕ ಮಾಡ್ತಾ ಇದಾರ. ಇಲ್ಲ ಕೂತ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಒಂದ್ಸಲ ಆಲ್ರೆಡಿ ನೆಗೆಪಾಟ್ಲಿಗೆ ಈಡಾಗಿದ್ದಾರೆ. 2ನೇ ಸಲ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್ನು. ನೋಡ್ಬೇಕು ಈ ರಾಶಿಕಾ ಒಂದೊಂದು ದಿನ ಒಬ್ಬೊಬ್ಬರ ಜೊತೆ
ಧ್ರುವನ್ ಜೊತೆನೂ ಇರ್ತಾರೆ, ಅಭಿ ಜೊತೆನೂ ಇರ್ತಾರೆ, ಈ ಕಡೆ ಸೂರಜ್ ಜೊತೆನೂ ಇರ್ತಾರೆ. ಮತ್ತೆ ನಾನು ಯಾರ ಕಡೆನೂ ಇಲ್ಲ ಅಂತ ಜಗಳ ಮಾಡ್ತಾರೆ. ಅವ್ರನ್ನ ಯಾರು ಏನೋ ಅನ್ಬಾರ್ದು, ಬಟ್ ಅವ್ರ ಎಲ್ಲಾರ ಜೊತೆನೂ ಇರಬೇಕು. ಏನೋ ನನಗೆ ಅರ್ಥ ಆಗಿರೋ ಕ್ಯಾರೆಕ್ಟರ್ ಅಂತಂದ್ರೆ ಬಿಗ್ ಬಾಸ್ ಹೌಸಲ್ಲಿ ರಾಶಿಕಾ ಗುರು. ಅರ್ಥನೇ ಆಗ್ತಾ ಇಲ್ಲ, ಅವ್ರ ಗೇಮ್ ಪ್ಲೇನೇ ಅರ್ಥ ಆಗ್ತಾ ಇಲ್ಲ ನನಗೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಬಿಗ್ ಬಾಸು ಎಲ್ಲಾರನ್ನೂ ಸೋಫಾದಲ್ಲಿ ಕೂರಿಸ್ಬಿಟ್ಟು ನಾಮಿನೇಟ್ ಆಗಿರೋ ತಂಡದವರು 2 ಟಾಸ್ಕ್ ಗೆದ್ದಿದ್ದಾರೆ. ಸೇಫ್ ತಂಡ 1 ಗೆದ್ದಿದೆ. ನೀವೆಲ್ಲ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಅಂತ ಅಂದ್ಬಿಟ್ಟು ನಾಮಿನೇಟ್ ತಂಡನ ಘೋಷಣೆ ಮಾಡ್ತಾರೆ. ಗಿಲ್ಲಿ ಅಗೈನ್ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಟಾಮ್ ಅಂಡ್ ಜೆರ್ರಿ ಸಖತ್ತಾಗಿತ್ತು. ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ದಾಗ ಗಿಲ್ಲಿ ಸ್ವಲ್ಪ ರೇಗಿಸೋದು ಕಡಿಮೆ ಮಾಡ್ಕೋಬೇಕು. ಅತಿ ಆಗ್ಬಾರ್ದು, ಅಷ್ಟೇ ರೇಗಿಸೋದು, ಅತಿ ಆಗ್ಬಾರ್ದು. ಅತಿಯಾಗಿ ರೇಗಿಸ್ತಾ ಇದ್ರೆ ತುಂಬಾ ಒಂಥರ ಇದಾಗುತ್ತೆ. ಈಗ ಚಕ್ರವ್ಯೂಹ ಟಾಸ್ಕಲ್ಲಿ ಜಗಳ ಆಗುತ್ತೆ. ಅಶ್ವಿನಿ ಮತ್ತೆ ಜಾನ್ವಿ ಯಾರು ರಕ್ಷಿತಾ ಮತ್ತೆ ಗಿಲ್ಲಿ ಇಬ್ರು ಹೋಗ್ಬಿಟ್ಟು ಮಾತಾಡ್ತಾರೆ. ಒಂದು ಟೀಮ್ ಟಾಸ್ಕ್ ಅಂತ ಕೊಟ್ಟಾಗ ಆ ಟೀಮ್ ಜೊತೆನೇ ಇರ್ಬೇಕು ಗುರು. ಸುದೀಪ್ ಅಣ್ಣ ಮೊನ್ನೆನೇ ಹೇಳಿದ್ದಾರೆ, ಒಂದು ಕಾಲೇಜ್ ಟಾಸ್ಕ್ ಅಲ್ಲಿ ಹೇಳಿದ್ದಾರೆ, ಒಂದು ಟೀಮ್ ಅಂತ ಫಾರ್ಮ್ ಮಾಡಿದಾಗ ಬಿಗ್ ಬಾಸ್ ಟೀಮು ಅದ್ರ ಜೊತೆ ಇರಬೇಕು, ಅದ್ರ ಜೊತೆ ಜೀವಿಸ್ಬೇಕು, ಅದ್ರ ಜೊತೆ ಆಟ ಆಡ್ಬೇಕು ಅಂತ. ಹೇಗೇನ್ ಈ ತರ ಮಾಡಿದ್ರೆ ಅರ್ಥ ಇಲ್ಲ ಗುರು. ರಕ್ಷಿತನ ತಿಳ್ಕೋಬೇಕು. ಪದೇ 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 ಎಲ್ಲಾನು ವರ್ಕ್ ಆಗಲ್ಲ ಗುರು. ಆನೆಸ್ಟ್ ಆಗಿ ಹೇಳ್ತೀನಿ ನಾನು, ತಿಳ್ಕೋಬೇಕು. ಅಶ್ವಿನಿ ಮೇಡಮ್ ಅಷ್ಟು ಓವರ್ ಕೂಗಾಡೋ ಅವಶ್ಯಕತೆನೂ ಇರಲಿಲ್ಲ. ಒಂದ್ಸಲ ಹೇಳಿ ಬಿಟ್ಬಿಡ್ಬೇಕಾಗಿತ್ತು. ಅಶ್ವಿನಿ ಮೇಡಮ್ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ನನ್ಗನ್ನಿಸ್ತು. ಈ ಕಡೆಗೆ ರಕ್ಷಿತಾ ಮತ್ತೆ ಗಿಲ್ಲಿದು ಓವರ್ ಆಯ್ತು ಗುರು, ಲಿಟ್ರಲಿ ಓವರ್ ಆಯ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದು ಬಾಲ್ ಟಾಸ್ಕ್ ಕೊಡ್ತಾರೆ ಗುರು. ಈ ಬಾಲ್ ಟಾಸ್ಕ್ ಏನು ಅಂತಂದ್ರೆ ಜಿಮ್ ಬಾಲ್ ಇರುತ್ತೆ. ಆ ಜಿಮ್ ಬಾಲ್ ಇಂದ ಬೇರೆಯವರು ಲೇಡೀಸು ಜೆಂಟ್ಸು ಸಪ್ರೇಟ್ ಆಗಿರುತ್ತೆ. ಜಿಮ್ ಬಾಲ್ ಇಂದ ಪುಷ್ ಮಾಡಬೇಕು ಆಪೋಸಿಟ್ ಇರೋರ್ನ. ಫಸ್ಟ್ ರೌಂಡ್ ಅಲ್ಲಿ ಎಲ್ಲರೂ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಪ್ಲಾನ್ ಮಾಡಿ ರಕ್ಷಿತಾನ ಆಚೆ ಹಾಕ್ತಾರೆ. 2ನೇ ರೌಂಡು ರಾಶಿಕಾನ ಆಚೆ ಹಾಕ್ತಾರೆ. 3ನೇ ರೌಂಡು ರಿಷಾನ ಆಚೆ ಹಾಕ್ತಾರೆ. ಲಾಸ್ಟು ಅಶ್ವಿನಿ ಮತ್ತೆ ಜಾನ್ವಿ ಇಬ್ರು ಉಳ್ಕೊಂತಾರೆ. ಇಬ್ಬರದು ಸ್ವಲ್ಪ ಚೆನ್ನಾಗಿತ್ತು ಗುರು. ಎಫರ್ಟ್ಸ್ ಮಾತ್ರ ಈ ಟಾಸ್ಕ್ ಅಲ್ಲಿ ಜಾನ್ವಿಗಿಂತ ಅಶ್ವಿನಿ ಮೇಡಮ್ ಸಖತ್ತಾಗಿ ಆಟ ಆಡಿದ್ರು. ಬಟ್ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಪುಷ್ ಮಾಡೋ ಟೈಮಲ್ಲಿ ಆ ಬಾಲ್ ಒಂದು ಸ್ವಲ್ಪ ಮಿಸ್ ಆಗಿ ಸ್ಲಿಪ್ ಆಗಿ ಜಾರ್ ಬಿದ್ದು ಹೊಟ್ಟೋಯ್ತು. ಬಟ್ ಜಾನ್ವಿ ಮೇಡಮ್ ಈ ಟಾಸ್ಕ್ ಅಷ್ಟೊಂದು ಕ್ಲಿಯರ್ ಕಟ್ ಆಗಿ ಆಡಿಲ್ಲ ಅಂತ ಅನಿಸ್ತು ಗುರು. ಬಾಲ್ ಮೇಲೆ ಹಿಂಗೇ ಮಲ್ಕೊಂಡಿದ್ರು. ಬಿಗ್ ಬಾಸ್ ಕೂಡ ಅನೌನ್ಸ್ ಮಾಡಿದ್ರು, ಏನಿದು ಆಡೋದ ಮಲ್ಕೊಂಡಿರೋದ ಏನ್ ಕತೆ ಅಂತ ಅಂದ್ಬಿಟ್ಟು. ಯಾಕೋ ಒಂಥರ ಇವ್ರದ್ದು ಬಾಯ್ಸ್ ಇತ್ತಪ್ಪ ಟಾಸ್ಕ್. ಈ ಟಾಸ್ಕ್ ಅಲ್ಲಿ ಬಂದಾಗ ಜಾನ್ವಿ ಗೆಲ್ತಾರೆ. ಬಾಯ್ಸ್ದು ನಿಜ ಗುರು. ರಘು ಅಣ್ಣ ನೋಡ್ತಾ ಇದ್ರು ಒಂದ್ ಕಡೆ WWE ಈ ತರ ಏನ್ ಧ್ರುವಂತ ಟಕ ಟಕ ಇಬ್ಬರದು ಒಂದೇ ಇದ್ರಲ್ಲಿ ಅವ್ರಿಬ್ರು ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೋದಾಗಿತ್ತು. ಬಟ್ ಅಟ್ಯಾಕ್ ಮಾಡಕ್ಕೆ ಟೈಮೇ ಇಲ್ಲ, ಅಷ್ಟು ಸ್ಪೀಡ್ ಆಗಿ. ಸುಧೀರ್ನ ಈ ಕಡೆ ಧ್ರುವದ್ನ ತಾಚ್ ಹಾಕ್ಬಿಡ್ತಾರೆ ಫಸ್ಟ್ ರೌಂಡ್ ಅಲ್ಲಿ. 2ನೇ ರೌಂಡ್ ಅಲ್ಲಿ ಸುಧೀರ್ ಅಣ್ಣ ಇದು ಮಾತ್ರ ಅಲ್ಲಿ ನಗದು ಅದು ನೆನ್ಸ್ಕೊಂಡಾಗೆಲ್ಲ ನಗು ಬರುತ್ತೆ ಗುರು. ನಿಜವಾಗ್ಲೂ ನಾನು ಲೈವ್ ಅಲ್ಲಂತೂ ಒಂದು ನಕ್ಕಿದ್ದೀನಿ ನೋಡಿ. ಏನ್ ಗುರು ಕೇಳ್ಕೊತಾರೆ, ಬಿಟ್ಬಿಡು ಸ್ವಾಮಿ, ಏನ್ ಸ್ವಾಮಿ ಇದು ಅಂತ. ಒಂದ್ ಪುಷ್ ಕೊಡೋಷ್ಟೊತ್ತಿಗೆ 6 ಹೋಗಿ ಆ ಕಡೆ ಬೀಳ್ತಾರೆ ಗುರು. ನೋಡ್ಬೇಕು, ಸಖತ್ತು ಫನ್ನಿ ಆಗಿತ್ತು, ಸೂಪರ್ ಆಗಿತ್ತು. ಫೈನಲ್ ಆಗಿ ರಘು ಮತ್ತೆ ಜಾನ್ವಿ ಇಬ್ರು ಈ ಬಾಲ್ ಟಾಸ್ಕ್ ಅಲ್ಲಿ ಗೆದ್ದು ಫೈನಲ್ ಕ್ಯಾಪ್ಟನ್ಸಿ ಕಂಟೆಂಡರ್ಗೆ ಆಯ್ಕೆ ಆಗ್ತಾರೆ. ಈ ಫೈನಲ್ ಟಾಸ್ಕ್ ಅಲ್ಲಿ ರಘು ಅಣ್ಣ ಗೆದ್ದು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು ಗುರು. ನೆನ್ನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ಬೋದು. ನಿಮ್ಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.